ಬೆಂಗಳೂರಿನಲ್ಲಿ ಟೆಕ್ ಸಮಿಟ್ ನಡೀತಾ ಇರೋ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಗೊತ್ತಿಲ್ಲ ಅಂದರೆ ವಿಡಿಯೋ ನನ್ನ ಚಾನಲಲ್ಲಿದೆ, ನೀವು ಹೋಗಿ ಚೆಕ್ ಮಾಡ್ಬೋದು. ಡಿ.ಕೆ. ಶಿವಕುಮಾರ್ ಅವರು ಈ ಟೆಕ್ ಸಮಿಟ್ನ ಉದ್ದೇಶಿಸಿ 1.5 ಲಕ್ಷ ಕೋಟಿ ಬೆಂಗಳೂರು ಡೆವಲಪ್ಮೆಂಟಿಗೆ ಇನ್ವೆಸ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಈ 1.5 ಲಕ್ಷ ಕೋಟಿ ಎಂತೆಂತಕ್ಕೆ ಬೆಂಗಳೂರಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. 41 ಕಿಲೋಮೀಟರ್ ಡಬಲ್ ಡೆಕರ್ ಫ್ಲೈಓವರ್ಸ್ಗೆ, ಟ್ವಿನ್ ಟನಲ್ ರೋಡ್, ಎಲಿವೇಟೆಡ್ ಕಾರಿಡಾರ್, ಬಫರ್ ರೋಡ್ಸ್ಗೆ. ಈ ಬಫರ್ ರೋಡ್ಸ್ ಅಂದರೆ ಮೋರಿ ಪಕ್ಕದಲ್ಲಿ ಬರುತ್ತಲ್ಲ ಬಫರ್ ಝೋನ್, ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ಗೆ. 117 ಕಿಲೋಮೀಟರ್ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂಡರ್ ಕನ್ಸ್ಟ್ರಕ್ಷನಲ್ಲಿರುವಂಥ ಈ ಪ್ರಾಜೆಕ್ಟ್ಗಳಿಗೆ 1.5 ಲಕ್ಷ ಕೋಟಿ ಖರ್ಚಾಗುತ್ತೆ ಅಂತ ಹೇಳಿದ್ರು. ಈಗ ನಿಮಗೆ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಪೆರಿಫೆರಲ್ ರಿಂಗ್ ರೋಡ್ನ ಒಂದು ವೆಲಾಸಿಟಿ ಎಷ್ಟು ಮಟ್ಟಕ್ಕಿದೆ, ಈ ಒಂದು ಪ್ರಾಜೆಕ್ಟ್ ಎಷ್ಟು ವೇಗ ಪಡಿತಾ ಇದೆ ಅಂತ ಇದರಲ್ಲೇ ನೀವು ಅರ್ಥ ಮಾಡ್ಕೋಬೋದು. ಇದ್ರ ಜೊತೆಲೇ ಬಿಡದಿ ಹತ್ರ IT ಸಿಟಿನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಬೆಂಗಳೂರಿನ ಸೆಕೆಂಡ್ ಏರ್ಪೋರ್ಟ್ನ ಬೆಂಗಳೂರು ಸೌತಿಗೆ ತರೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಬೆಂಗಳೂರು ನಾರ್ತಿಗೆ ಏರ್ಪೋರ್ಟ್ ಬರುತ್ತೆ, ನೆಲಮಂಗಲಕ್ಕೆ ಏರ್ಪೋರ್ಟ್ ಬರುತ್ತೆ, ತುಮಕೂರಿಗೆ ಬರುತ್ತೆ ಅಂತ ಕೇಳ್ತಿದ್ರಲ್ಲಪ್ಪ. ನೋಡ್ರಿ, ಬೆಂಗಳೂರು ಸೌತಿಗೆ ತಗೊಂಡೋಗ್ಬಿಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅವ್ರ ಏರ್ಪೋರ್ಟ್ನ. ಸರಿ ಇರಲಿ, ಮುಂದಕ್ಕೆ ಹೋಗೋಣ. NRIಸ್ಗೆ ಅಂತಲೇ ಒಂದು ಹೊಸ ಡಿಪಾರ್ಟ್ಮೆಂಟ್ನ ಸ್ಟಾರ್ಟ್ ಮಾಡ್ತೀವಿ, ಅಂದರೆ ನಾನ್ ಇಂಡಿಯನ್ ರೆಸಿಡೆನ್ಸ್ಗೆ. ಮತ್ತು ಬೆಂಗಳೂರಿನ 20% ಪಾಪ್ಯುಲೇಷನ್ನು IT ಪ್ರೊಫೆಷ್ನಲ್ಸಿಂದನೇ ತುಂಬಿದೆ ಅಂತ IT ಸಮಿಟಲ್ಲಿ ಹೇಳಿದ್ರು. ಇದ್ರ ಕಾರಣ ಏನು ಅಂದರೆ IT ಕಂಪ್ನೀಸು ಬೆಂಗಳೂರಲ್ಲಿ ಇನ್ವೆಸ್ಟ್ ಮಾಡಲಿ ಅಂತ ಈ ಒಂದು ಡೀಟೇಲ್ಸ್ನ ಅವರು ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದರಿಂದ ಈ ಎಲ್ಲ ಪ್ರಾಜೆಕ್ಟ್ಗಳ ವೆಲಾಸಿಟಿ ಬೆಂಗಳೂರಿಗೆ ಎಷ್ಟು ಇಂಪಾರ್ಟೆನ್ಸ್ ಅನ್ನೋದನ್ನ ತೋರಿಸುತ್ತೆ. ಇದಾಗಿತ್ತು ಕ್ವಿಕ್ ಅಪ್ಡೇಟ್. ಈ ಎಲ್ಲ ಪ್ರಾಜೆಕ್ಟ್ಗಳು ಬರೋದು ಅಷ್ಟೇ ನಿಜ. ಇನ್ನು PRR2 ಬರುತ್ತಾ ಬರಲ್ವಾ ಅಂತ ಕನ್ಫ್ಯೂಷನಲ್ಲಿ ಇರಬೇಡಿ, 100% ಬಂದೇ ಬರುತ್ತೆ. ಇದೆಲ್ಲ ನೋಡಿದ್ಮೇಲೆ ನಿಮಗೆ ಇದ್ರ ವೆಲಾಸಿಟಿ ಅರ್ಥ ಆಗಿರಬೇಕು. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಕನ್ಸಿಡರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.